ಎಸ್ ವೀಕ್ಷಕರು, ಈಗಾಗಲೇ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗಲಿಂದಲೂ ಕೂಡ ಆಪರೇಷನ್ ಕಮಲ ಸದ್ದು ಮಾಡ್ತಾ ಇದೆ. ಹೀಗಾಗಿ ಮತ್ತೂ ಕೂಡ ಪ್ರಯತ್ನ ಮುಂದುವರಿತಾ ಇದೆ ಅನ್ನೋದಕ್ಕೆ ಪೂರಕವಾದಂತಹ ಒಂದು ನ್ಯೂಸ್ ಇದೀಗ ತಾನೇ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಬಿಜೆಪಿಯ ಆಪರೇಷನ್ ಕಮಲದ ಪ್ರಯತ್ನ ಇನ್ನೂ ನಡೀತಾ ಇದೆಯಾ? ತೆರೆಮರೆಯಲ್ಲಿ ಯಾವ ರೀತಿಯಾದಂತಹ ಕಸರತ್ತುಗಳು ನಡೀತಾ ಇದ್ದಾವೆ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸರ್ಕಾರ ಉಳಿಸಿಕೊಳ್ಳಲು ದೋಸ್ತಿಗಳು ಕೂಡ ಪರದಾಟ ನಡೆಸ್ತಾ ಇದ್ದಾರೆ. ಸರ್ಕಾರ ಬೀಳಿಸೋದು ಹೇಗೆ, ಎಷ್ಟು ಶಾಸಕರನ್ನ ರಿಸೈನ್ ಮಾಡಿಸಬೇಕು, ಸದ್ದಿಲ್ಲದೆ ನಡೀತಾ ಇದೆಯಾ ಆಪರೇಷನ್ ಕಮಲ ಅನ್ನುವ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಶಾಸಕರು ರಿಸೈನ್ ಮಾಡಿದ್ರೆ ಮುಂದಿನ ನಿಯಮಾವಳಿಗಳು ಯಾವ ರೀತಿಯಾದಂತಹ ಇಂಪ್ಯಾಕ್ಟ್ನ ಕೊಡುತ್ತವೆ? ತಾಂತ್ರಿಕ ಗೊಂದಲಗಳ ಪರಿಹಾರದ ಹುಡುಕಾಟದಲ್ಲಿದ್ದಾರೆ ನಾಯಕರು. ವಿಧಾನಸಭೆ ನಿಯಮಾವಳಿ ಪುಸ್ತಕವನ್ನ ತಿರುವಿ ಹಾಕ್ತಾ ಇದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ. ಎಲ್ಲರೂ ಇದೇ ಆಸಕ್ತಿಯನ್ನ, ಇದೇ ಅಧ್ಯಯನವನ್ನ ಅಭಿವೃದ್ಧಿ ವಿಚಾರದಲ್ಲೂ ಮಾಡಿದ್ರೆ ಎಷ್ಟು ಖುಷಿ ಆಗ್ತಿತ್ತು. ನಮ್ಮ ಜನ ಕೂಡ ಸಂತೋಷವಾಗಿರ್ತಿದ್ರು. ಇಡೀ ಶಾಪ ಹಾಕ್ತಾ ಇರಲಿಲ್ಲ ನಮ್ಮ ರಾಜಕಾರಣಿಗಳಿಗೆ. ಶಾಸಕರ ಗೈರು, ಅವಿಶ್ವಾಸ ನಿರ್ಣಯ, ಸ್ಪೀಕರ್ ನಡೆ ಏನು, ಹೀಗೆ ಎಲ್ಲ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ವಿಚಾರವನ್ನ ಮಾಡ್ತಾ ಇದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ. ಈ ವಿಚಾರಗಳ ಬಗ್ಗೆ ಆಳ ಅಧ್ಯಯನಕ್ಕೆ ಅಧಿಕಾರಿಗಳು ಇಳಿದಿದ್ದಾರಂತೆ. ಕಳೆದ 3 ದಿನಗಳಿಂದಲೂ ನಿಯಮಾವಳಿಗಳ ಬಗ್ಗೆ ಅಧ್ಯಯನ ನಡೆದಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಸರ್ಕಾರ ಉರುಳುತ್ತಾ, ಸರ್ಕಾರ ಪತನವಾಗುತ್ತಾ? ಯಾಕಂತ ಹೇಳಿದ್ರೆ ಬಿಜೆಪಿ ಒಬ್ಬೊಬ್ಬರು ನಾಯಕರು ಒಂದೊಂದು ರೀತಿಯಾದಂಥ ಹೇಳಿಕೆಗಳನ್ನ ಕೊಟ್ಕೊಂಡೇ ಬಂದಿದ್ದಾರೆ. ಆರ್ ಅಶೋಕ್ ಬೇರೆ ನಿನ್ನೆ ಹೇಳಿದ್ದಾರೆ, ಬಜೆಟ್ ಮಂಡಿಸೋದು ಎಚ್ ಡಿ ಕುಮಾರಸ್ವಾಮಿ ಅವರು ಡೌಟ್ ಅನ್ನೋ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ರು. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ನಾವು ಏನು ಮಾಡಿದ್ರು ನಡೆಯುತ್ತೆ, ಜನ ಅಂದರೆ ಟೇಕನ್ ಫಾರ್ ಗ್ರಾಂಟೆಡ್, ವೋಟ್ ಸಿಕ್ಕರೆ ಸಾಕು ಅನ್ನುವ ಒಂದೇ ಒಂದು ಇಂಟೆನ್ಷನ್ ಇಂದ ಮಾತನಾಡ್ತಾ ಇದ್ದಾರಾ ನಮ್ಮ ರಾಜಕಾರಣಿಗಳು? ಮಾತಿಗೆ ಬೆಲೆನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಕೀಳು ಮಟ್ಟದ ರಾಜಕಾರಣವನ್ನು ನಾವೀಗಾಗಲೇ ನೋಡ್ತಾ ಇದ್ದೇವೆ. ಅದು ಎಲ್ಲ ಪಕ್ಷಗಳ ನಾಯಕರನ್ನು ಕೂಡ ನಾವು ಈ ವಿಚಾರದಲ್ಲಿ ಸೇರಿಸಬಹುದಾಗಿದೆ. ಈ ಪಕ್ಷದವ್ರು ಚೆನ್ನಾಗಿದ್ದಾರೆ, ಆ ಪಕ್ಷದವ್ರು ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಎಲ್ಲರೂ ಒಂದೇ ಸ್ವಾಮಿ ಅನ್ನುವಷ್ಟರ ಮಟ್ಟಿಗೆ ಹಣೆಪಟ್ಟಿಯನ್ನು ಪಡೆದುಕೊಂಡ್ಬಿಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು. ಹೀಗಾಗಿ ಆಪರೇಷನ್ ಅನ್ನುವ ಆ ಭೂತ, ಅಫ್ಕೋರ್ಸ್ ಆಪರೇಷನ್ ಕಮಲ ಅಂತ ಇರ್ಬೋದು, ಆಪರೇಷನ್ ಕಾಂಗ್ರೆಸ್ ಇರ್ಬೋದು, ಆಪರೇಷನ್ ತೆನೆ ಇರ್ಬೋದು, ಏನು ಬೇಕಾದರೂ ಇರ್ಬೋದು. ಆದರೆ ಅವರಿಗೆ ಪೂರಕವಲ್ಲದ ವಿಚಾರವನ್ನು, ಅವರಿಗೆ ಇಷ್ಟವಲ್ಲದ ವಿಚಾರವನ್ನು ಹೇಳಿದರೆ ಕೋಪ ಬರುತ್ತೆ. ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ತುಂಬಾನೇ ಕೋಪ ಬರುತ್ತೆ ನಮ್ಮೆಲ್ಲ ನಾಯಕರಿಗೂ. ಅದರಲ್ಲೂ ಆಪರೇಷನ್ ಅಂತ ಹೇಳಿದ ತಕ್ಷಣ ಪರ್ಯಾಯವಾಗಿ ಆಪರೇಷನ್ ಕಮಲ ಅನ್ನೋ ಶಬ್ದ ನೆನಪಾಗೋದಿದೆಯಲ್ಲ, ಅದು ದೊಡ್ಡ ದುರಂತ. ಅವರು ಆಪರೇಷನ್ ಕಮಲ ಮಾಡ್ತಿದ್ದಾರಾ, ಮಾಡ್ತಾ ಇಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ನಡವಳಿಕೆಗಳು ಸಿಕ್ಕಾಪಟ್ಟೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳ್ಳಿ. ಶಿವು, ವೆರಿ ಗುಡ್ ಮಾರ್ನಿಂಗ್. ಆಪರೇಷನ್ ಕಮಲ ಅನ್ನುವ ಆ ಭೂತ ಈಗ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ನ ಮಾಡಬಹುದು, ಸರ್ಕಾರವನ್ನು ಉರುಳಿಸ್ಲಿಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಅದು ನಿಯಮಾವಳಿಗಳ ಅಧ್ಯಯನ ಮಾಡ್ತಾ ಇದ್ದಾರಲ್ಲ, ಇದೇ ಅಧ್ಯಯನವನ್ನು ಅಭಿವೃದ್ಧಿ ವಿಚಾರಕ್ಕೆ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾವೇನಾದರೂ ಮುಂದಿನ ದಿನಗಳಲ್ಲಿ ಅದನ್ನು ಕಾಣಬಹುದಾ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದಾ ಅನ್ನೋ ಒಂದು ಆಶಾದಾಯಕ ಪ್ರಶ್ನೆ. ಶಿವು ರಾಘವ್, ಖಂಡಿತವಾಗ್ಲೂ ಕೂಡ. ಯಾಕೆಂದ್ರೆ ಬಿಜೆಪಿ ಆಪರೇಷನ್ ಕಮಲ ನಿಂತೋಯ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇನ್ನೂ ಕೂಡ ಬಿಜೆಪಿಯ ಆಪರೇಷನ್ ಕಮಲ ಅಂದ್ರೆ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಇನ್ನೂ ಕೂಡ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಈಗ ಫೆಬ್ರವರಿ 6ರಿಂದ ಜಾಯಿಂಟ್ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಫೆಬ್ರವರಿ 8ರಂದು ಬಜೆಟ್ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಶಾಸಕರು ಗೈರಾದ್ರೆ ಸದನ ನಡೆಯುತ್ತಾ ಹೇಗೆ ಅನ್ನುವಂತಹ ಒಂದು ಪ್ರಶ್ನೆ ಒಂದು ಕಡೆ ಉದ್ಭವ ಆಗ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡೋದಕ್ಕೆ ಮತ್ತೊಂದು ಕಡೆ ಈಗಾಗಲೇ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕೆಲವೊಂದು ಸಾಕಷ್ಟು ತಾಂತ್ರಿಕ ಅಂಶಗಳ ಒಂದು ಸಮಸ್ಯೆ ಈಗ ಇಬ್ಬರು ಕಡೆ, ಅಂದ್ರೆ ಒಂದು ಕಡೆ ದೋಸ್ತಿ ನಾಯಕರಿಗೆ ಕೂಡ ಎದುರಾಗಿದೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರಿಗೆ ಕೂಡ ಎದುರಾಗಿದೆ. ಯಾಕೆಂದ್ರೆ ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ನಾವು ಯಾವ ರೀತಿಯಾಗಿ ಬೀಳಿಸಬಹುದು, ಎಷ್ಟು ಶಾಸಕರ ಅಗತ್ಯ ನಮ್ಗೆ ಇದೆ, ಜೊತೆಗೆ ಶಾಸಕರನ್ನ ರಾಜೀನಾಮೆ ಕೊಡ್ತಿದ್ರೆ ಮುಂದೆ ಏನ್ ಆಗ್ಬಹುದು, ಶಾಸಕರು ಮತ್ತೆ ಚುನಾವಣೆಗೆ ನಿಂತು ಸ್ಪರ್ಧೆ ಮಾಡೋದಕ್ಕೆ ಅವಕಾಶಗಳು ಇದೆಯಾ, ಅಥವಾ ಅವರ ಮೇಲೆ ಅಮಾನತು ಆದೇಶ ಹೊರಬೀಳುತ್ತಾ, ಈ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ಸಾಕಷ್ಟು ಎರಡೂ ಕಡೆ ಗೊಂದಲಗಳು ಇರೋದ್ರಿಂದ ಈಗ ವಿಧಾನಸಭೆಯ ನಿಯಮಾವಳಿಗಳ ಒಂದು ಬುಕ್ ಅಂದ್ರೆ ಅದರ ಒಂದು ನಿಯಮಾವಳಿಗಳ ಒಂದು ಅಧ್ಯಯನಕ್ಕೆ ಎರಡೂ ಕಡೆ ನಾಯಕರು ಈಗಾಗಲೇ 3 ದಿನಗಳಿಂದ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ ರಾಘವ್. ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಟೆಕ್ನಿಕಲ್ ಅಂಶಗಳಿದೆ. ಅಂದ್ರೆ ಒಂದು ಕಡೆ ಬೀಳ್ಸೋದಕ್ಕೆ ಏನೆಲ್ಲ ಮಾಡ್ಬೇಕು,
ಸ್ಪೀಕರ್ ಅವ್ರ ಮೇಲೆ ಯಾವ ರೀತಿಯಾದಂತ ಅಂದ್ರೆ ಅವು ಒತ್ತಡವನ್ನ ತರಬಹುದು, ಜೊತೆಗೆ ಶಾಸಕರನ್ನ ನಾವು ಸೆಳೆದ್ರೆ ನಮ್ಮ ಮೇಲೆ ಮುಂದೆ ಯಾವ ರೀತಿಯಾದಂತ ಒಂದು ಪರಿಣಾಮ ಎದುರಾಗತ್ತೆ, ಅಂದ್ರೆ ಸರ್ಕಾರ ಯಾವ ರೀತಿಯಾಗಿ ನಮ್ಮ ಮೇಲೆ ತಿರುಗಿ ಬೀಳುತ್ತೆ, ಈ ಎಲ್ಲಾ ಮಾನದಂಡಗಳನ್ನ ಇಟ್ಕೊಂಡು ಒಂದ್ ಕಡೆ ಬಿಜೆಪಿ ನಾಯಕರು ನಿಯಮಾವಳಿಗಳ ಅಧ್ಯಯನ ಮಾಡುವ ಮೂಲಕ ಸರ್ಕಾರವನ್ನ ಬೀಳಿಸುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಸರ್ಕಾರವನ್ನ ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕು ಅಂತೇಳಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಉರುಳಿಸೋಕ್ಕೂ ಅಧ್ಯಯನ, ಉಳಿಸಿಕೊಳ್ಳಲಿಕ್ಕೂ ಅಧ್ಯಯನ, ಆದರೆ ಅಭಿವೃದ್ಧಿ ವಿಚಾರದ ಬಗ್ಗೆ ಯಾರೂ ಅಧ್ಯಯನ ಮಾಡ್ತಾ ಇಲ್ಲ ಅನ್ನೋದು ಶೋಚನೀಯ ಸಂಗತಿ. ಥ್ಯಾಂಕ್ ಯು ವೆರಿ ಮಚ್ ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.